ಲೇಔಟ್ ಜನರಿಗೆ ಮಳೆಯಿಂದಾಗಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅಲ್ಲಿನ ನಿವಾಸಿಗಳು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಮನೆಗಳು ಜಲಾವೃತವಾಗಿದೆ. ಹಾಗಾಗಿ ಅಲ್ಲಿನ ಜನ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಮಳೆ ನಿಂತರೂ ಕೂಡ ಸಾಯಿ ಲೇಔಟ್ ಜನರ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಮಳೆ ನಿಂತರೂ ನೀರಿನ ಮಟ್ಟ ತಗ್ಗಲಿಲ್ಲ. ಅನಾರೋಗ್ಯದ ಆತಂಕದಲ್ಲಿಯೇ ಬಡಾವಣೆಯ ನಿವಾಸಿಗಳಿದ್ದಾರೆ. ಆ ನಿಂತ ನೀರಿನಲ್ಲಿ ಸೊಳ್ಳೆಗಳು, ಕ್ರಿಮಿಕೀಟಗಳು ಉತ್ಪತ್ತಿಯಾಗಿದೆ. ಆದರೆ ಗೋಳು ಕೇಳೂರು ಮಾತ್ರ ಯಾರೂ ಇಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಆರೋಗ್ಯ ಕೆಡಬಹುದಾದಂಥ ಆತಂಕದಲ್ಲಿ ಜನರಿದ್ದಾರೆ. ಒಳಚರಂಡಿಗಳಲ್ಲಿ ನೀರು ತುಂಬಿಕೊಂಡು ನಿರ್ವಹಣೆಗೆ ಪರದಾಟವನ್ನು ಮಾಡಲಾಗ್ತಾ ಇದೆ. ಮನೆಯೊಳಗೆ ಬಂದಿರುವಂಥ ಗಲೀಜು, ಕಸ ಕಡ್ಡಿ ಕ್ಲೀನ್ ಮಾಡೋದೇ ಒಂದು ರೀತಿ ಅಲ್ಲಿನ ಜನರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮಳೆ ನಿಂತರೂ ಸಾಯಿ ಲೇಔಟ್ ಜನರಿಗೆ ಸಂಕಷ್ಟ ಮಾತ್ರ ಮುಗಿದಿಲ್ಲ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಈಗ ಮಳೆ ನಿಂತಿದೆ, ಆದರೂ ಕೂಡ ಆ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಂತ ಹೇಳಿ. ಅದೇ ನೀರಿನಲ್ಲಿ ಜನರು ಓಡಾಡಬೇಕು. ಆ ನೀರಿನಲ್ಲಿ ಇರುವಂತಹ ಕಸ ಕಡ್ಡಿಗಳು, ಗಲೀಜು ಮನೆ ಒಳಗೆ ಬರ್ತಾ ಇದೆ. ಈ ರೀತಿ ಆದರೆ ಜನರಿಗೆ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಹೇಳಿ ಅಲ್ಲಿನ ಜನರು ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಡ್ರೈನೇಜ್ ನೀರು ಹರಿದು ಬಂದು ಮನೆಯ ಮುಂಭಾಗದಲ್ಲೇ ನಿಂತಿದೆ. ನೀರು ನಿಂತ ಪರಿಣಾಮ ಸಾಯಿ ಲೇಔಟ್ ಜನರು ಭಯಭೀತರಾಗಿದ್ದಾರೆ.